ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7. ಬನಹಟ್ಟಿ ಜಮಖಂಡಿ ರಸ್ತೆಯ ಮಧ್ಯ ನಡೆದ ಪತ್ರಕರ್ತ ಬಸವರಾಜ ಕಾನಗೊಂಡ ಅವರ ಸಾವಿನ ಪ್ರಕರಣ ಈಗ ಹೊಸ ತಿರುವು ಪಡೆದಿದೆ. ಹೌದು ವೀಕ್ಷಕರೇ, ಇದು ರಸ್ತೆ ಅಪಘಾತವಲ್ಲ, ಇದೊಂದು ನಿಖರವಾಗಿ ರೂಪಿಸಲಾದ ಕೊಲೆ. ಪೊಲೀಸರು ತನಿಖೆ ಆರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಈ ಪ್ರಕರಣದ ಹಿಂದೆ ಅಕ್ರಮ ಪಡಿತರ ಅಕ್ಕಿ ದಂಧೆ ಜಾಲದ ಕೈವಾಡವಿದೆ ಎಂಬುದು ಬೆಳಕಿಗೆ ಬಂದಿದೆ. ತನಿಖಾ ತಂಡವು ವಾಹನದ ನಂಬರಿನ ಅಕ್ಷರದ ಆಧಾರದ ಮೇಲೆ ಮಿನಿ ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನವನ್ನ ಪತ್ತೆ ಹಚ್ಚಿ ಆರೋಪಿಗಳ ಸುಳಿವು ಕಂಡುಹಿಡಿದಿದೆ. ಅಲಗೂರ ಗ್ರಾಮದ 45 ವರ್ಷದ ಪತ್ರಕರ್ತ ಬಸವರಾಜ ಕಾನಗೊಂಡ ಬನಹಟ್ಟಿಯಿಂದ ಜಮಖಂಡಿಯತ್ತ ತೆರಳುತ್ತಿದ್ದ ವೇಳೆ ಅಪಘಾತವಾಗಿದೆ ಎಂದು ಪ್ರಥಮ ದೃಷ್ಟಿಗೆ ಕಾಣಿಸಿಕೊಂಡಿದ್ರು. ಸ್ಥಳ ಪರಿಶೀಲನೆ ವೇಳೆ ಘಟನೆ ಶಂಕಾಸ್ಪದವಾಗಿ ತೋರಿ ಪೊಲೀಸರು ತನಿಖೆ ಚುರುಕುಗೊಳಿಸಿದರು. ಆರೋಪಿಗಳು ಎಷ್ಟೇ ಚಾಣಾಕ್ಷರಾಗಿರಲಿ, ರಂಗೋಲಿ ಕೆಳಗೆ ನುಸುಳುವಂತೆ ಪೊಲೀಸರು ಕಾನೂನಿನ ಬಲೆಗೆ ನುಸುಳುತ್ತಾರೆ ಎಂಬ ಗಾದೆ ಇಲ್ಲಿ ನಿಜವಾಯಿತು. ತನಿಖೆಯು ಮುಂದುವರೆದಂತೆ ಅಕ್ರಮ ಪಡಿತರ ಅಕ್ಕಿ ದಂಧೆಯಲ್ಲಿ ತೊಡಗಿರುವ ಅಶ್ಫಾಕ್ ಸುಲೈಮಾನ್ ಮುಲ್ಲಾ ಎಂಬಾತ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವುದು ಬಹಿರಂಗವಾಯಿತು. ಇವನು ಹಲವು ವರ್ಷಗಳಿಂದ ರಬಕವಿ ಬನಹಟ್ಟಿ ಜಮಖಂಡಿ ಪ್ರದೇಶದಲ್ಲಿ ಪಡಿತರ ಅಕ್ಕಿ ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಮೂಲಗಳ ಪ್ರಕಾರ ಮೃತ ಪತ್ರಕರ್ತ ಬಸವರಾಜ ಕಾನಗೊಂಡ ಅವರು ಈ ಅಕ್ರಮದ ಬಗ್ಗೆ ಸಾಕ್ಷಿಗಳನ್ನ ಹೊಂದಿದ್ದರು. ಈ ವಿಚಾರ ಬಯಲಾಗದಂತೆ ಇರಿಸಲು ಅಶ್ಫಾಕ್ ಮುಲ್ಲಾ ಅವರು ತಿಂಗಳ ಹಣ ನೀಡುತ್ತಾ ಬಂದಿದ್ದಾರೆಂದು ಸಾರ್ವಜನಿಕ ವಲಯದಿಂದ ತಿಳಿದು ಬಂದಿದೆ. ಆದರೆ ಇತ್ತೀಚೆಗೆ ಪತ್ರಕರ್ತರಿಂದ ಹೆಚ್ಚುವರಿ ಹಣದ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಆರೋಪಿಗಳು ಕೇಳಿದ್ದರು. ಕೊನೆಗೆ ಸಂಚು ರೂಪಿಸಿ ಅಶೋಕ್ ಲೈಲ್ಯಾಂಡ್ ಮಿನಿ ವಾಹನದಿಂದ ಡಿಕ್ಕಿ ಹೊಡೆದು ಕಾನಗೊಂಡ ಅವರನ್ನ ಸ್ಥಳದಲ್ಲೇ ಕೊಲೆ ಮಾಡಿ ಪರಾರಿಯಾದರು ಎನ್ನಲಾಗಿದೆ. ಪೊಲೀಸರು ಈಗಾಗಲೇ ಅಶ್ಫಾಕ್ ಸುಲೈಮಾನ್ ಮುಲ್ಲಾ ಹಾಗೂ ಅವನ ಇಬ್ಬರು ಸಹಚರರಾದ ನಂದೇಶ ಪಾವಡೆ ಮತ್ತು ಮಹೇಶ್ ಪಾವಡೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ಮುಂದುವರಿಯುತ್ತಿದ್ದು ದಂಧೆಯ ಹಿಂದಿರುವ ಮತ್ತಷ್ಟು ದೊಡ್ಡ ಹಸ್ತಗಳು ಬಹಿರಂಗವಾಗುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಮೂಲಗಳು ತಿಳಿದು ಬಂದಿದೆ. ವೀಕ್ಷಕರೇ, ಪತ್ರಕರ್ತನ ಧೈರ್ಯದಿಂದ ಬಯಲಾಗುತ್ತಿದ್ದ ಅಕ್ರಮ ದಂಧೆ ಕೊನೆಗೆ ಅವನ ಜೀವವನ್ನೇ ಕಳೆದುಕೊಂಡಿದೆ. ಆದರೆ ಕಾನೂನು ಕೈ ಮುಗಿಯುವುದಿಲ್ಲ. ತಪ್ಪಿತಸ್ಥರನ್ನ ಕಠಿಣ ಶಿಕ್ಷೆ ತಪ್ಪಿಸಿಕೊಳ್ಳಲಾರರು ಎನ್ನುವುದು ಖಚಿತ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ.